ನಾವು ಯಾವುದೇ ಒಂದು ಚುನಾವಣೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ನಾವು ಯಾವುದೇ ಚುನಾವಣೆ ಮಾಡ್ಬೇಕಂದ್ರೆ ನಮ್ಮ ಕುರುಡುಮಲೆಯ ಮಹಾಗಣಪತಿ ಒಂದು ಪೂಜೆ ಸಲ್ಲಿಸಿ, ಅದೇ ರೀತಿ ನಮ್ಮ ಶ್ರೀ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿ, ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿ, ತದನಂತರ ನಾವು ಬಾಬಾ ಹೈದರ್ ಅಲಿ ದರ್ಗಾನಲ್ಲಿ ಭೇಟಿ ಕೊಟ್ಟು ಅಲ್ಲಿ ಫಾತೆಹ ನಡೆಸಿ, ಪ್ರತಿಯೊಂದು ಚುನಾವಣೆ ಕೂಡ ಲೋಕಸಭಾ ಚುನಾವಣೆ ಇರ್ಬೋದು, ಅದೇ ರೀತಿ ರಾಜ್ಯದ ವಿಧಾನಸಭಾ ಚುನಾವಣೆ ಇರ್ಬೋದು, ನಾವು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ PCC ಅಧ್ಯಕ್ಷರಾದಂತ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ನಮ್ಮ AICC ಅಧ್ಯಕ್ಷರಾದಂತ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ಇರ್ಬೋದು, ಅನೇಕ ನಾಯಕರು ಈ ನಮ್ಮ ಕುರುಡುಮಲೆ ದೇವಸ್ಥಾನದಿಂದ ಅವ್ರು ಪ್ರಾರಂಭ ಮಾಡಿ ಯಶಸ್ವಿಯಾಗಿದ್ದಾರೆ. ಕೊನೆ ಬಾರಿ ನಮ್ಮ ಸರ್ಕಾರ ಬಂದಾಗ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಬಸ್ನಲ್ಲೇ ಬಂದಿದ್ರು, ಮತ್ತೆ ಈ ಚುನಾವಣೆ ಸಂದರ್ಭದಲ್ಲೂ ಬಂದಿದ್ರು. ಇವಾಗ ಹೇಳಕ್ಕೆ ಏನ್ ಮುಖ್ಯ ಉದ್ದೇಶ ಅಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದೇ ಒಂದು ಮಾತು ಮೇಲೆ, ನಮ್ಮ ರಾಜ್ಯಾಧ್ಯಕ್ಷರು ಚುನಾವಣೆ ಪೂರ್ವದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಂದ್ರೆ ಯೂತ್ ಕಾಂಗ್ರೆಸ್ದಲ್ಲಿ ನಮ್ಮ ತಾಲೂಕು ನಾಯಕರಾದಂತಹ ಆಲಂಗೂರು R ಶಿವಣ್ಣ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆ ನಡಿಬೇಕಂದ್ರೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದಂತ ನಮ್ಗೆ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ನಮ್ಮ ಆತ್ಮೀಯ ಸ್ನೇಹಿತರು, ಯಾಕಂತ ಹೇಳಿದ್ರೆ ಅವರು ರಾಜ್ಯಾಧ್ಯಕ್ಷರೇ, ವಿದ್ಯಾರ್ಥಿ ಘಟಕದ 2 ಬಾರಿ ರಾಜ್ಯಾಧ್ಯಕ್ಷರಾಗ್ಬೇಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ, ಅವರು ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ಪರ ಹೋರಾಟಗಳು ಮಾಡ್ಕೊಂಡು ಬಂದು ಕರ್ನಾಟಕ ವಿದ್ಯಾರ್ಥಿ ಕಾಂಗ್ರೆಸ್ನ 2 ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ, ತದನಂತರ ಯೂತ್ ಕಾಂಗ್ರೆಸ್ನ ರಾಜ್ಯ ಚುನಾವಣೆ ಸ್ಪರ್ಧೆ ಮಾಡಿ ರಾಜ್ಯದಲ್ಲಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿ, ತದನಂತರ ಮಹಾಲಕ್ಷ್ಮಿ ಲೇಔಟ್ನ ಕಡಿಮೆ ವಯಸ್ಸಿನಲ್ಲಿ, ಅತಿ ಕಿರಿಯ ವಯಸ್ಸಿನಲ್ಲಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಹಳ ಕಡಿಮೆ ಅಂತರದಿಂದ ಸೋತಿ, ಆದ್ರೂ ಕೂಡ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಕಾರ್ಯಾಧ್ಯಕ್ಷರಾದ ಸಂದರ್ಭದಲ್ಲಿ ಅವ್ರದೇ ಒಂದು ಶೈಲಿಯಲ್ಲಿ ಅವ್ರದೇ ಒಂದು ಟೀಮ್ ಇದೆ ರಾಜ್ಯದಲ್ಲಿ. ವಿದ್ಯಾರ್ಥಿ ಕಾಂಗ್ರೆಸ್ ಏನಿದೆ ಅದರಲ್ಲಿ ನಮ್ಮ ಸುಮಾರು ಜನ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಮ್ಮ ಚಿಕ್ಕಮಂಗ್ಳೂರಿನ ಸಿರ್ಜಿತ್ ಇರ್ಬೋದು, ನಮ್ಮ ರಾಹುಲ್ ಗೌಡ ಇರ್ಬೋದು, ನಮ್ಮ ಹಾಸನಲ್ಲಿ ನಮ್ಮ ರಂಜಿತ್ ಇರ್ಬೋದು, ಸುಮಾರು ಜನ ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಯಾರ್ಯಾರಿದ್ರು ಅವರೇ ರಾಜ್ಯದಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರುಗಳಾಗಿದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಚುನಾವಣೆ ಮುಂಚಿತವಾಗಿ ಏನ್ ನಮ್ಗೆ ಮಾತು ಕೊಟ್ಟಿದ್ರು, ಚುನಾವಣೆ ಆದ್ಮೇಲೆ ನಾನು ಮುಳಬಾಗಿಲು ಭೇಟಿ ನೀಡ್ತೀನಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ, ನಮ್ಮ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಆ ಮಾತು ಮೇಲೆ ಮೊಟ್ಟ ಮೊದಲ ಕಾರ್ಯಕ್ರಮ ರಾಜ್ಯದಲ್ಲೇ ಅವರು ನಮ್ಮ ತಾಲೂಕಿನಲ್ಲಿ ಕೈಗೊಂಡಿದ್ದಾರೆ. ಅದಕ್ಕೆ ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ಮತ್ತೆ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಅವರ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿಗಾದಂತಹ ನಮ್ಮ ಆದಿನಾರಾಯಣ ಪರವಾಗಿ, ನಮ್ಮ ಆಲಂಗೂರು ಶಿವಣ್ಣ ಅವರ ಪರವಾಗಿ, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಅಮಾನವನ ಪರವಾಗಿ, ನಮ್ಮ ರಾಜೇಂದ್ರ ಗೌಡರ ಪರವಾಗಿ, ಎಲ್ಲ ನಮ್ಮ ನಾಯಕರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಆರ್ಥಿಕ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾವು ಎಲ್ಲ ನಮ್ಮ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅಫ್ರೀದ್ ಪಾಷಾ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರು ಕೂಡ ನಾವು ಯೂತ್ ಕಾಂಗ್ರೆಸ್ ನಲ್ಲಿ ರಾಜ್ಯಕ್ಕೆ ನಾನು ಕಂಟೆಸ್ಟ್ ಮಾಡಿದಾಗ ಅವರು ಪಾಪ ಕಡಿಮೆ ವಯಸ್ಸಿನಲ್ಲಿ ಕಡಿಮೆ ಇದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಬಹಳ ಅಂತರದಿಂದ ಗೆದ್ದಿದ್ದಾರೆ. ನಮ್ಮ ಹುಡುಗ ನಮ್ಮ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿದ್ದಾನೆ ಅಂತ ಹೇಳಿದ್ರೆ ನನಗೂ ಒಂಥರ ಖುಷಿ. ಯಾಕಂತ ಹೇಳಿದ್ರೆ ನಾವು ಬೆಳೆಸಿರೋರು ಜಿಲ್ಲಾಧ್ಯಕ್ಷನಾಗಿದ್ದಾನೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. ನನಗೆ ಹಾರ್ಟ್ಫುಲಿ ಅವತ್ತು ಖುಷಿ ಆಯ್ತು ಒಂದು ಜಿಲ್ಲಾಧ್ಯಕ್ಷನಾದಾಗ. ನಮ್ಮ ಅಫ್ರೀದ್ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ನ ಉಸ್ತುವಾರಿ ವಹಿಸಿಕೊಂಡು ನಮ್ಮ ಮಾಲೂರಿನ ಶಾಸಕರ ಸುಪುತ್ರರು ಅದೇ ರೀತಿ ಬಹಳ ಗ್ರೌಂಡ್ ನಲ್ಲಿ ಇಳಿದು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ಪಾಪ ಅವ್ರು ನಿನ್ನೆ ಬಂದು ನಮ್ಮ ತಾಲೂಕಿಗೆ ಭೇಟಿ ಕೊಟ್ಟು ಎಲ್ಲಾ ಕಡೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ವಿಚಾರಿಸಿ ಎಲ್ಲ ಮಾಡ್ಬಿಟ್ಟು ನಮ್ಗೆ ಇದ್ ಮಾಡ್ಕೊಟ್ಟಿದ್ದಾರೆ. ನಮ್ಮ ಸುನಿಲ್ ಗೌಡ್ರು ಕೂಡ ನಾನು ವಿಶೇಷವಾಗಿ ನಮ್ಮ ತಾಲೂಕು ವತಿಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ದಿವ್ಯಕ್ಕೆ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಅವರು ಕೂಡ ಸಂಘಟನೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಬಹಳ
ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಉಸ್ತುವಾರಿ ವಹಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವ್ರು ಕೂಡ ಧನ್ಯವಾದ ತಿಳಿಸ್ತಾ, ಅವ್ರ ಜೊತೆಯಲ್ಲಿ ನಮ್ಮ ಮಂಜಣ್ಣ ಜೊತೆಯಲ್ಲಿ ಸುಮಾರು ಜನ ಎಲ್ಲ ನಾಯಕರು ಬಂದಿರೋರು, ದೀಪಕ್ ಅವ್ರ ಆದಿಯಾಗಿ, ಶ್ರೀಧರ್ ಅವರ ಆದಿಯಾಗಿ, ನಮ್ಮ ಶ್ರೀಜಿತ್, ನಮ್ಮ ಇವರು ನಮ್ಮ ರಾಹುಲ್, ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ. ಎಲ್ಲ ನಮ್ಮ ರಾಜ್ಯ ಮಟ್ಟದ ವಿದ್ಯಾರ್ಥಿ ನಾಯಕರವರು, ರಾಜ್ಯ ಮಟ್ಟದ ವಿದ್ಯಾರ್ಥಿ ನಾಯಕರು, ಇವತ್ತು ಯುವ ನಾಯಕರವರು, ಅವ್ರು ಕೂಡ ನಮ್ಮ ಎಲ್ಲರ ಪರವಾಗಿ ಎಲ್ಲರ ಹೆಸರು ಹೇಳಕ್ ಆಗ್ತಾ ಇಲ್ಲ, ಸುಮಾರು ಜನ ಇದ್ದೀರಾ, ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ನಮ್ಮ ರಾಜ್ಯದಿಂದ ಬಂದಿರುವ, ಜಿಲ್ಲೆಯಿಂದ ಬಂದಿರುವ ಎಲ್ಲ ನಾಯಕರಿಗೆ ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ನಾನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೆಲವೇ ನಾವು ಒಂದು ಮೆಸೇಜ್ ಮುಖಾಂತರ ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ಹಾಕದ ಮೇಲೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಪತ್ರಿಕಾ ಮಾಧ್ಯಮದವರು. ಮತ್ತೆ ನಮ್ಮ ಎಲ್ಲ ನಾಯಕರುಗಳು, ನಮ್ಮ ಎಲ್ಲ ತಾಲೂಕು ಮಟ್ಟದ ಎಲ್ಲ ನಾಯಕರು, ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂಥರ ಪ್ರಾಣ ಕೊಡೋಂಗೆ ನಮ್ಮ ಗುದ್ನಹಳ್ಳಿ ಮಂಜಣ್ಣ ಯಾವಾಗ್ಲೂ ಪಾರ್ಟಿ ಅಂತ ಪಾರ್ಟಿ ಆಫೀಸ್ ನಲ್ಲೇ ಇರ್ತಾರೆ. ನಮ್ಮ ಮಂಜಣ್ಣ ಇರ್ಬೋದು, ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯಾಗಿರುವ ನಮ್ಮ ಚಲಪತನವರು, ಉಮಾಶಂಕರನ್ ಅವರು, ನಮ್ಮ ಜಮನಹಳ್ಳಿ ಕೃಷ್ಣನ್ ಅವರು, ನಮ್ಮ ಆಲಂಗೂರು ಶಿವಣ್ಣ ನಿನ್ನೆ ನಮ್ಗೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಐತಪ್ಪ, ನೀವೆಲ್ಲ ಒಂದಾಗಿ ಹೋಗ್ಬೇಕಂತ ಆಲಂಗೂರು ಶಿವಣ್ಣ ಅವರು ಒಂದು ಅರ್ಧ ಗಂಟೆ ಕಾಲ ನಮ್ಗೆ ಒಂದು ಇದು ಹೇಳಿದ್ರು, ಪಾಠ ಹೇಳಿದ್ರು, ಈ ತರ ಮಾಡ್ಕೊಂಡು ಹೋಗಿ ಅಂತ. ನಮ್ದು ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ರಾಜೇಂದ್ರ ಅಣ್ಣ ಅವರು ಸಹಕಾರ ಕೊಟ್ಟು ನಮ್ಮ ಯುವಕರಿಗೆ ಬೆಳೆಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ರಾಜೇಂದ್ರನ್ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ನಮ್ಮ ವಕ್ತಾರರಾದಂತಹ ಉಮಾಶಂಕರನ್ ಅವರು ಬೆಂಗಳೂರಿನಿಂದ ನಮಗೋಸ್ಕರ ಇವತ್ತು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರು ಕೂಡ ಉಮಾಶಂಕರನ್ ಕೂಡ ನಾನು ಧನ್ಯವಾದ ತಿಳಿಸ್ತಾ, ನಮ್ಮ ತಾಲೂಕು ಮಟ್ಟದ ಎಲ್ಲ ನಾಯಕರು, ಅಕ್ಮಲಣ್ಣ ಇರ್ಬೋದು, ನಮ್ಮ ಶಂಕರನ್ ಇರ್ಬೋದು, ಮಂಡಿಗಲ್ ಮಂಜನ್ ಇರ್ಬೋದು, ಎಲ್ಲ ನಾಯಕರಿಗೆ ನಾನು ವಿಶೇಷವಾಗಿ, ನಮ್ಮ ರಾಜಣ್ಣ ಇರ್ಬೋದು, ಎಲ್ಲರೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ NISUವಿನ ಅಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳಾದಂತ ನಮ್ಮ ಅಭಿಷೇಕ್ ಅವರು, ನಮ್ಮ ಸೂರ್ಯ ಅವರು, ಲೋಕೇಶ್ ಅವರು, ನಮ್ಮ ಬಾಬ್ಜಾನ್ ಅವರು, ನಮ್ಮ ಶಾಹಿದ್ ಅವರು, ವಸೀಂ ಅವರು, ಗುಂಕಲ್ ಮಂಜು ಅವರು, ನಮ್ಮ ಸೂರ್ಯ ಅವರು, ಅಟ್ಯಾಕ್ ಅರ್ಜುನ್ ಅವರು, ನಮ್ಮ ಎಲ್ಲ ಪದಾಧಿಕಾರಿಗಳು ಹೆಸರು ಎಲ್ಲರದ್ದು ಹೇಳ್ಬೇಕು, ಕ್ಷಮೆ ಇರಲಿ. ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮೈ ಹುಷಾರಿಲ್ಲ ಅವ್ರ ರಾಜ್ಯಾಧ್ಯಕ್ಷರಿಗೆ, ಅದಕ್ಕಾಗಿ ನಮ್ಮ ಅಭ್ಯರ್ಥಿಗಳಾದಂತಹ ಆದಿನಾರಾಯಣ ಅವರು ಮಾತಾಡ್ತಾರೆ. ತದನಂತರ ಫೈನಲ್ ಆಗಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಥ್ಯಾಂಕ್ ಯು.